ಮನೆಗೆ ಬಂದಿದ್ದ ಅತ್ತೆ ಮಗಳ ತುಲ್ಲನ್ನು ಹೆಂಡತಿ ಎದುರೇ ತುಣ್ಣಿ ಹಾಕಿಕೆಯಿದೆ. ನನ್ನ ಅತ್ತೆ ಮಗಳ ಹೆಸರು ಅಂಜನಾ, ಅವಳ ವಯಸ್ಸು 18, ಬೆಳ್ಳಗಾಗಿ ಸೆಕ್ಸಿಯಾಗಿ ಇದ್ದಾಳೆ. ನನಗೆ ನನ್ನ ಹೆಂಡತಿಯ ತುಲ್ಲು ಕೇಯ್ದು ಬೇಸರವಾಗಿತ್ತು. ಆಫೀಸ್ನ ಕೆಲ ಹೆಂಗಸರ ತುಲ್ಲು ಕೇಯ್ದಿದ್ದೇನೆ. ಕಾಲ್ಗರ್ಲ್ಸ್ ತುಲ್ಲು ತಿಕ ಕೇಯ್ದಿದ್ದೇನೆ ಹೆಂಡತಿ ಇಲ್ಲದಿದ್ದಾಗ. ಒಮ್ಮೆ ಮನೆಗೆ ಹೆಂಡತಿಯ ಅತ್ತೆ ಮಗಳು ಬಂದಳು ಅಂಜನಾ. ಅವಳ ತೊಡೆ ದಪ್ಪಗಿತ್ತು, ಉಬ್ಬಿದ ಮೊಲೆ, ತಿಕ. ನನಗೆ ಆಸೆಯಾಯಿತು ಅವಳ ತುಲ್ಲಿನ ಸುವಾಸನೆ ಹೀರಲು. ನಾನು ಹೆಂಡತಿ ಅಂಜನಾ 3 ಜನ ಸೋಫಾ ಮೇಲೆ ಕುಳಿತಿದ್ವಿ. ನನ್ನ ಅಕ್ಕಪಕ್ಕ ಹೆಂಡತಿ ಹಾಗೂ ಅಂಜನಾ ತೊಡೆ ನನ್ನ ತೊಡೆಗೆ ತಿಕ್ಕುತ್ತಿತ್ತು. ಅವಳ ಕುಂಡೆಯ ಸ್ಪರ್ಶ ನನಗಾಗಿತ್ತು. ಅಂಜನಾಳಿಗೆ ನಾನು ಸ್ಕೂಟಿ ಕಳ್ಸಿಸುತ್ತಿದ್ದೆ. ಅವಳ ಹಿಂದೆ ನಾನು ಕುಳಿತಿದ್ದಾಗ ಅವಳ ತಿಕ ನನಗೆ ತಾಗುತ್ತಿತ್ತು, ಸ್ಪರ್ಶ ನನ್ನ ತುಣ್ಣಿ ನಿಮೂರುತ್ತಿತ್ತು. ಅಂಜನಾಳಿಗೆ ಗೊತ್ತಾಗುತ್ತಿತ್ತು. ಆದರೂ ಸುಮ್ಮನಿದ್ದಳು. ನಾವು 3 ಜನ ಮೊಬೈಲ್ ಗೇಮ್ ಆಡುತ್ತಿದ್ದೆವು. ಅಂಜನಾ ಅಂತೂ ನನ್ನ ಮೈ ಮೇಲೆ ಬೀಳೋದು ಒಂದು ಬಾಕಿ. ನನಗೂ ಮೂಡ್ ಬಂದಿತ್ತು. ಹೆಂಡತಿ ಸ್ನಾನ ಮಾಡಲು ಹೋದಳು. ನಾನು ಕಂಟ್ರೋಲ್ ತಪ್ಪಿ ಅನಾಜ್ಞಾಳನ್ನು ಹಿಡಿದು ಕಿಸ್ ಮಾಡುತ್ತಾ ಮೊಲೆ ಹಿಚುಕುತ್ತಾ ಇನ್ನೊಂದು ಬೆಡ್ ಮೇಲೆ ಕರೆದೊಯ್ದು ಅವಳ ಪ್ಯಾಂಟ್ ತೆಗೆದು ಟಿ ಶರ್ಟ್ ತೆಗೆದು ಬೆತ್ತಲು ಮಾಡಿ ಅವಳ ಫ್ರೆಶ್ ತುಲ್ಲಿನ ಸುವಾಸನೆ ಮೂಸಿದೆ. ಮಾದಕವಾಗಿತ್ತು. ಅವಳ ತುಲ್ಲನ್ನು ಕಿಸಿದು ನೆಕ್ಕಿದೆ, ಚೀಪಿದೆ. ಅವಳಿಗೂ ಆಸೆಯಾಗಿತ್ತು. ಎಷ್ಟೇ ಅಂದರೂ ಹದಿಹರೆಯದ ಹೆಣ್ಣಿನ ತುಲ್ಲು ಆಸೆ ಆಗುತ್ತದೆ, ಒದ್ದೆನೂ ಆಗುತ್ತದೆ. ನಾನು ಅವಳ ತುಲ್ಲು ಚೀಪಿ ಹಾಗೆ ಕಿಸಿದು ತುಣ್ಣಿ ಹಾಕಿದೆ. ಉಜ್ಜಡಿದಿದೆ. ಅಹ ಏನು ಸುಖ, ಆಹಾ ಆಹಂ ಆಹ್ ಆಹಂ ಆಹಮಂ ಆಯೋ ಉರಿಯುತ್ತಿದೆ ತುಲ್ಲು. ಸ್ಲೋ ಅಂದಳು. ಅವಳ ಕನ್ಯಾಪೊರೆ ಹರಿದು ಚಂದ್ರ ನಾಡಿಯಿಂದ ಸ್ವಲ್ಪ ರಕ್ತ ಬಂದಿತ್ತು. ಹಾಗೆ ಸ್ವಲ್ಪೊತ್ತು ಕೇದಾಟದಿಂದ ಅವಳ ಬಿಸಿ ತುಲ್ಲಿನದಿಂದ ರಸ ಬಂದಿತ್ತು. ನಾನು ಈ ಕನ್ಯಾಮಣಿಯ ತುಲ್ಲು ರಸವನನ್ನು ಕೂಡಿದೆ ಹಾಗೂ ಪುಕುಳಿ ಕಿಸಿದು ತುಣ್ಣಿ ಹಾಕಿ ಉಜ್ಜಾಡಿದೆ. ಏನು ಸ್ವರ್ಗ ಸುಖ. ಅಂಜನಾಳ ಅಮ್ಮ ಹೇಗೆ ಈ ಸೆಕ್ಸಿ ಹುಡುಗಿಯ ಹುಟ್ಟಿಸಿದ್ದಾಳೆ. ನಮ್ಮಿಬ್ಬರ ಕೇದಾಟ ಮುಗಿಯುತ್ತಿದ್ದಂತೆ ನನ್ನ ಮುದ್ದಿನ ಹೆಂಡತಿ ಬಂದಳು. ಟವೆಲ್ ಹಾಕಿಕೊಂಡು ಬಂದವಳೆ ನಮ್ಮಿಬ್ಬರ ಕೇದಾಟ ನೋಡಿ ಅಯ್ಯೋ ಅಂತ ಕೂಗಿಕೊಂಡಳು. ನಾನು ನನ್ನ ಬೆಸ್ಟ್ ಫ್ರೆಂಡ್ ದೀಪಕ್ ನನ್ನ ಕರೆದೆ. ನನ್ನ ಹೆಂಡತಿಯ ತುಲ್ಲು ಕೇಯಿ, ನಾವು 4 ಜನ ಕೇಯ್ದುಕೊಳ್ಳೋಣ ಅಂದೆ. ನನ್ನ ಹೆಂಡತಿ ಮೊದಲು ಬೇಡವೆಂದಳು. ಆಮೇಲೆ ನನ್ನ ಫ್ರೆಂಡ್ ದೀಪಕ್ ನನ್ನ ಮುದ್ದಿನ ಹೆಂಡತಿಯ ಟವೆಲ್ ಎಳೆದು ನಿಕ್ಕೆರ್ ತೆಗೆದು ಬೆತ್ತಲು ಮಾಡಿದನು. ನಾನು ಹೇಳಿದೆ, ನನ್ನ ಹೆಂಡತಿಯ ತುಲ್ಲಿಗೆ ಸ್ವರ್ಗ ಸುಖ ನೀಡಿ ಕೇಯಿ, ಇವತ್ತು ಫುಲ್ ಡೇ ನನ್ನ ಹೆಂಡತಿ ನಿನ್ನ ಹೆಂಡತಿ ಕೇಯ್ದು ಅವಳ ತುಲ್ಲು ಹಾಕಿ ತಿಕ ಹಟ್ಟು ಅಂದೆ. ನಾನು ಪರ್ಮಿಷನ್ ಕೊಟ್ಟ ಮೇಲೆ ನನ್ನ ಮುದ್ದಿನ ಹೆಂಡತಿಯ ತುಲ್ಲು ಬೇರೆ ತುಣ್ಣಿಯಿಂದ ಸೆಕ್ಸಿಯಾಗಿ ಕೇಯ್ದುಕೊಳ್ಳುತ್ತಿದ್ದಾಳೆ ನನ್ನ ಹೆಂಡತಿ. ನಾನು ನನ್ನ ಹೆಂಡತಿಯ ತುಲ್ಲಿಗೆ ಇನ್ನೂ ಜಾಸ್ತಿ ಸುಖ ಕೊಡಬೇಕು ಅಂತ. ಅವಳ ಬರ್ತ್ಡೇ ಇವತ್ತು, ಹೀಗಾಗಿ ನಾನು ನನ್ನ ಹೆಂಡತಿಯ ತುಲ್ಲು ಕೇಯ್ದೆ, ರಸ ಬಿಟ್ಟೆ. ನಾನು ನನ್ನ ಇನ್ನೊಬ್ಬ ಫ್ರೆಂಡ್ ಅವಿನಾಶ್ ನನ್ನ ಕರೆದೆ. ಅವನು ಫ್ರೀ ಇದ್ದ. ಅವನು ಬಂದು ಇದೆಲ್ಲ ಏನು ಕೇಳ್ದ. ಹಾಗೆಯೇ ಇದು ಈಗ ನೀನು ನನ್ನ ಹೆಂಡತಿಯ ತುಲ್ಲು ಕೇಯಿ, ಅವಳಿಗೆ ಸೊಕ್ಕು ಬಂದಿದ್ದೆ, ತುಲ್ಲಿಗೆ ತುಣ್ಣಿ ಹಾಕು, ಹರಿದು ಹಾಕು ಅವಳ ತುಲ್ಲನ್ನು ಅಂದೆ. ಅವನು ನನ್ನ ಹೆಂಡತಿಯ ಫೋಟೋ ನೋಡಿದ್ದ. ಆದರೆ ಈಗ ನನ್ನ ಹೆಂಡತಿಯ ಬೆತ್ತಲೆ ದೇಹ ಹಾಗೂ ಹಟ್ಟಿಸಿಕೊಂಡಿದ್ದಗಲವಾಗಿದ್ದ ತುಲ್ಲನ್ನು ನೋಡಿ ತುಣ್ಣಿ ನಿಗುರಿತು. ಅವನು ನನ್ನ ಹೆಂಡತಿಯ ತುಲ್ಲಿಗೆ ಜೋರಾಗಿ ಬಾಯಿ ಹಾಕಿ ಲೊಚ ಲೊಚ ನೆಕ್ಕಿದ. ಚೀಪಿದ ನನ್ನ ಹೆಂಡತಿಗೆ ಚೂಲು ಜಾಸ್ತಿ ಆಗುತ್ತಾ ಹೋಯಿತು. ಇದು 3ನೇ ತುಣ್ಣಿ ಕೇಯಿಸಿಕೊಳ್ಳುತ್ತಿರುವುದು. ನನ್ನ ಹೆಂಡತಿಯ ತುಲ್ಲು ಕಿಸಿದು ತುಣ್ಣಿ ಹಾಕಿದ ನನ್ನ ಗೆಳೆಯ ನಾವೆಲ್ಲ ಅವನಿಗೆ ಫೋರ್ಸ್ ಬರಲು ಸೆಕ್ಸ್ ವಿಡಿಯೋಸ್ ಹಾಕಿದ್ವಿ. ನಾನು ಅಂಜನಾಳ ಪುಕಳಿ ತೂತಿಗೆ ಕೈ ಹಾಕಿದ್ದೆ. ನಾನು ಅಂಜಲ ತಿಕ ನೆಕ್ಕುತ್ತಿದ್ದೆ, ಅವಳ ತಿಕ ಚೀಪುತ್ತಾ ಹಾಗೆ ತುಲ್ಲನ್ನು ಚೀಪುತ್ತಿದೆ. ನನ್ನ ಗೆಳೆಯ ನನ್ನ ಹೆಂಡತಿಯ ತುಲ್ಲು ಕೇಯ್ದು ರಸವನ್ನು ನಿಟ್ಟ ಹೊರಕ್ಕೆ ತೆಗೆದ ಮೇಲೆ ನಾನು ನನ್ನ ಹೆಂಡತಿ ತುಲ್ಲು ಇನ್ನಷ್ಟು ಕಿಸಿದು ಸೋರೆಕಾಯಿ ಹಾಕಿ ಒಳ್ಳಕ್ಕೆ ಹೊರಕ್ಕೆ ತೆಗೆಯುತ್ತಿದ್ದೆ. ನನ್ನ ಇಬ್ಬರು ಗೆಳೆಯರು ನನ್ನ ಹೆಂಡತಿಯ ಕಾಳಿ ಕೈ ಮೇಲಕ್ಕೆತ್ತಿ ಹಿಡಿದಿದ್ದರು. ನನ್ನ ಗೆಳೆಯ ನನ್ನ ಹೆಂಡತಿಯ ತಿಕದ ತೂತಿಗೆ ತುಣ್ಣಿ ಹಾಕಿದ್ದ. ನನಗೆ ನನ್ನ ಹೆಂಡತಿಯ ಬೇರೆಯವರು ಕೇಯುವುದನ್ನು ನೋಡಲು ಸೂಪರ್ ಆಗಿ ಇರುತ್ತದೆ. ನಾನು ನನ್ನ ಹೆಂಡತಿಯ ತುಲ್ಲಿಗೆ ಸೋರೆಕಾಯಿ ಇಂದ ಕೀಸುತ್ತಿದ್ದೆ. ಫುಲ್ ರಸ ಬಂತು ಹೆಂಡತಿಯ ತುಲ್ಲಿಂದ. ಆಮೇಲೆ ಹೊರಕ್ಕೆ ತೆಗೆದಾಗ ತುಲ್ಲು ಭಾರಿ ಅಗಲವಾಗಿತ್ತು. ಸುಸ್ತಾಗಿದ್ದಳು ಈ ನನ್ನ ಸೂಳೆ ಹೆಂಡತಿ.